ಹಲೋ ನಮಸ್ತೆ ಎಲ್ಲರಿಗೂ ಎಸ್ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ವೃಷಭ ರಾಶಿಯವರಿಗೆ ಸ್ನೇಹಿತರೆ ಏಪ್ರಿಲ್ 25ರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಅಂತಲೇ ಹೇಳಬಹುದು. ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ವೃಷಭ ರಾಶಿಯವರು ಅನ್ನೋದನ್ನ ನೋಡ್ತಾ ಹೋಗೋಣ. ಇದನ್ನೆಲ್ಲ ಕಂಪ್ಲೀಟ್ ಆಗಿ ವೃಷಭ ರಾಶಿಯವರು ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ಈ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಸಾಕಷ್ಟು ಬದಲಾವಣೆಯನ್ನು ನೀಡಿರುವಂತಹ ತಿಂಗಳು ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಪ್ರತಿಯೊಬ್ಬ ರಾಶಿಯವರು ಒಂದಲ್ಲ ಒಂದು ರೀತಿಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಹಾಗಿದ್ರೆ ವೃಷಭ ರಾಶಿಯವರಿಗೆ ಏಪ್ರಿಲ್ ಕೊನೆಯ ದಿನಗಳಲ್ಲಿ ಪ್ರಮುಖ ಗ್ರಹಗಳ ಸಂಚಾರ ಹೇಗಿರಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡೋದಾದರೆ, ವೃಷಭ ರಾಶಿಯವರಿಗೆ ಗುರು ಸ್ನೇಹಿತರೆ 5ನೇ ಮನೆಯಲ್ಲಿ ಸ್ನೇಹಿತರೆ ಸಂಚಾರವನ್ನು ಮಾಡುತ್ತಿದೆ. ಇದು ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೀಡುವಂತಹ ಪ್ರಭಾವವನ್ನು ಬೀರಲಿದೆ ಅಂತಲೇ ಹೇಳ್ಬೋದು ಗುರುವಿನ ಸಂಚಾರದಿಂದ. ಇನ್ನು ಶನಿ 9 ಮತ್ತು 10ನೇ ಮನೆಯ ಅಧಿಪತಿಯಾಗಿರುವಂತಹ ಯೋಗಕಾರಕ ಶನಿ 11ನೇ ಮನೆಯಲ್ಲಿ ಮೀನದಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಸ್ಥಿರ ಆದಾಯ, ವೃತ್ತಿಪರ ಲಾಭಗಳು, ಹಿರಿಯರ ಆಶೀರ್ವಾದ ಅಂತಲೇ ಹೇಳಬಹುದು. ಇನ್ನು ಮಂಗಳ 7 ಮತ್ತು 12ನೇ ಮನೆಯ ಅಧಿಪತಿಯಾಗಿರುವ ಮಂಗಳ ಸ್ನೇಹಿತರೆ 11ನೇ ಮನೆಯಲ್ಲಿ ಮೀನದಲ್ಲಿ ಸಂಚಾರವನ್ನು ಮಾಡುತ್ತಿದೆ. ವ್ಯಾಪಾರದಲ್ಲಿ ಲಾಭ, ವಿದೇಶಿ ಸಂಪರ್ಕಗಳು, ಸ್ನೇಹಿತರೊಂದಿಗೆ ವಾದ ವಿವಾದಗಳು ಹೆಚ್ಚಾಗಲಿದೆ. ಇನ್ನು ಸೂರ್ಯ 4ನೇ ಮನೆಯ ಅಧಿಪತಿಯಾಗಿರುವ ಸೂರ್ಯ 12ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಮನೆ, ಆಸ್ತಿಯಲ್ಲಿ ಹೂಡಿಕೆ, ವಿದೇಶಿ ವಾಸ್ತವ್ಯ, ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗುತ್ತದೆ. ಇನ್ನು ಶುಕ್ರ 1 ಮತ್ತು 6ನೇ ಮನೆಯ ಅಧಿಪತಿಯಾಗಿರುವ ಶುಕ್ರ 1ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಸಂಚಾರವನ್ನು ಮಾಡುತ್ತಿದೆ ದ್ವಿತೀಯಾರ್ಧದಲ್ಲಿ. ಇನ್ನು ಸುಧಾರಿತ ಆರೋಗ್ಯ, ವೈಯಕ್ತಿಕ ಆಕರ್ಷಣೆ, ಶತ್ರುಗಳ ಮೇಲೆ ವಿಜಯ, ಐಷಾರಾಮಿ ಸೌಕರ್ಯಗಳು ಅಂತಲೇ ಹೇಳ್ಬೋದು. ಮನೆಗೆ ಬೇಕಾಗಿರುವ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಮುಂದಾಗಲಿದ್ದೀರಿ. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಯಾವ ಗ್ರಹಗಳು ಯಾವ ರೀತಿ ಪ್ರಭಾವ ಬೀರಲಿದೆ ಅನ್ನೋದನ್ನ ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಒಟ್ಟಾರೆ ಭವಿಷ್ಯ ಹೇಗಿರಲಿದೆ ಅನ್ನೋದಾದರೆ, ವೃಷಭ ರಾಶಿಯವರಿಗೆ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೀಡಿರುವಂತಹ ತಿಂಗಳು ಅಂದರೆ ವೃಷಭ ರಾಶಿಯವರಿಗೆ ಏಪ್ರಿಲ್ ತಿಂಗಳು. ಲಾಭಗಳು ಮತ್ತು ಸಂತೋಷದ ಕ್ಷಣಗಳಿಂದ ತುಂಬಿದ ಅದ್ಭುತವಾದಂತಹ ತಿಂಗಳುಗಳನ್ನು ಉಡುಗೊರೆಯಾಗಿ ನೀಡಲು ಸಿದ್ಧವಾಗಿದೆ ಸ್ನೇಹಿತರೆ. ಮುಂದಿನ ದಿನಗಳಲ್ಲೂ ಕೂಡ ಅತ್ಯಂತ ಗಮನಾರ್ಹವಾಗಿ ನಿಮ್ಮ ಯೋಗಕಾರಕ ಶನಿ 9 ಮತ್ತು 10ನೇ ಮನೆಯ ಅಧಿಪತಿಯಾಗಿರುವಂತಹ ಶನಿ ನಿಮ್ಮ 11ನೇ ಮನೆ ಅಂದರೆ ಲಾಭದ ಮನೆಯಲ್ಲಿ ಬಲವಾಗಿ ನೆಲೆಸಲಿದ್ದಾರೆ. ಸ್ನೇಹಿತರೆ, ಮಂಗಳನು ಕೂಡ ಅವನೊಂದಿಗೆ ಸೇರಿಕೊಳ್ಳುತ್ತಾರೆ. ಲಾಭದ ಮನೆಯಲ್ಲಿ ಕರ್ಮ ಮತ್ತು ಶಕ್ತಿಯ ಈ ಕ್ರಿಯಾತ್ಮಕ ಒಮ್ಮುಖವು ಸ್ನೇಹಿತರೊಂದಿಗೆ ಸಣ್ಣ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ನಿಮ್ಮ ಮಹತ್ವಾಕಾಂಕ್ಷೆಗಳು ಈಡೇರುವುದನ್ನು ಖಚಿತಪಡಿಸುತ್ತದೆ. ತಿಂಗಳ ಮಧ್ಯದಲ್ಲಿ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೀಡಲಿರುವಂತಹ ವೃಷಭ ರಾಶಿಯವರಿಗೆ ಗ್ರಹಗಳ ಸಂಚಾರ ಅಂದರೆ, ನಿಮ್ಮ 12ನೇ ಮನೆಯಲ್ಲಿ ಸೂರ್ಯನು 4ನೇ ಮನೆಯ ಅಧಿಪತಿ ಉಚ್ಚ ಸ್ಥಿತಿಯನ್ನು ತಲುಪುವುದು ಕೌಟುಂಬಿಕ ಅಥವಾ ವಿದೇಶಿ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಮಹತ್ವದ ತಿರುವನ್ನು ಸೂಚಿಸುತ್ತದೆ. ಎಲ್ಲಕ್ಕಿಂತ ಮಿಗಿಲಾಗಿ ಏಪ್ರಿಲ್ ದ್ವಿತೀಯಾರ್ಧದಲ್ಲಿ ನಿಮ್ಮ ರಾಶಿಯ ಅಧಿಪತಿ ಶುಕ್ರನು ನಿಮ್ಮ ಜನ್ಮ ರಾಶಿಯನ್ನು ಅಂದರೆ ವೃಷಭ ರಾಶಿಗೆ ಪ್ರವೇಶಿಸಿದಾಗ ಅತ್ಯಂತ ಸುಂದರವಾದ ಬದಲಾವಣೆಯು ಸಂಭವಿಸುತ್ತದೆ. ಈ ಸಂಚಾರವು ನಿಮಗೆ ಅಪ್ರತಿಮ ಮಾನಸಿಕ ಶಾಂತಿ, ದೈಹಿಕ ಚೈತನ್ಯ ಮತ್ತು ಜೀವನದಲ್ಲಿ ಐಷಾರಾಮಿ ಸೌಕರ್ಯಗಳನ್ನು ಆಶೀರ್ವಾದಿಸುತ್ತದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಗ್ರಹಗಳ ಸಂಚಾರದಿಂದ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂತ ಒಟ್ಟಾರೆಯಾಗಿ ತಿಳಿಸ್ಕೊಟ್ಟಾಯಿತು. ಮೊದಲನೇದಾಗಿ ನಿಮ್ಮ ಹಣಕಾಸಿನ ಬಗ್ಗೆ.
ಯಾವ ರೀತಿ ಪರಿಸ್ಥಿತಿ ಬೀರಲಿದೆ, ಯಾವ ರೀತಿ ಅದೃಷ್ಟ ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ನಿಮ್ಮ ಫೈನಾನ್ಸ್ ಬಗ್ಗೆ ಅನ್ನೋದನ್ನ ನೋಡೋದಾದರೆ ವೃಷಭ ರಾಶಿಯವರಿಗೆ ಈ ತಿಂಗಳು ನಿಮ್ಮ 11ನೇ ಮನೆ ಅಂದರೆ ಲಾಭದ ಮನೆಯು ಹೆಚ್ಚು ಅಶಕ್ತವಾಗಿರುವುದರಿಂದ ಆದಾಯಕ್ಕೆ ಯಾವುದೇ ಕೊರತೆಯಾಗುವುದಿಲ್ಲ. ದೀರ್ಘಕಾಲದಿಂದ ಬಾಕಿ ಇರುವಂತಹ ಹಣವನ್ನು ನೀವು ಮರುಪಡೆಯುತ್ತೀರಿ ಅಥವಾ ಇಂದಿನ ಹೂಡಿಕೆಗಳಿಂದ ಗಣನೀಯ ಲಾಭವನ್ನು ಪಡೆಯುತ್ತೀರಿ. 11ನೇ ಮನೆಯಲ್ಲಿ 2ನೇ ಧನಾಧಿಪತಿಯಾದಂತಹ ಬುಧನ ಸಂಚಾರವು ನಿಮ್ಮ ಆರ್ಥಿಕ ಸ್ಥಿರತೆಯನ್ನು ಮತ್ತಷ್ಟು ಬಲಪಡಿಸುತ್ತದೆ. ಆದಾಗ್ಯೂ 12ನೇ ಮನೆಯಲ್ಲಿ 4ನೇ ಅಧಿಪತಿ ಸೂರ್ಯನು ಉಚ್ಚ ಸ್ಥಿತಿಯು ನಿಮ್ಮ ಮನೆಗೆ ಸಂಬಂಧಿಸಿದ ಭಾರಿ ಖರ್ಚುಗಳನ್ನು ಸೂಚಿಸುತ್ತದೆ. ನೀವು ಹೊಸ ಮನೆಗಾಗಿ ಮುಂಗಡವನ್ನು ಅಂದರೆ ಅಡ್ವಾನ್ಸನ್ನು ಪಾವತಿಸಬಹುದು, ಹೊಸ ವಾಹನವನ್ನು ಖರೀದಿಸಬಹುದು ಅಥವಾ ದುಬಾರಿ ಒಳಾಂಗಣ ನವೀಕರಣಗಳಲ್ಲಿ ಹೂಡಿಕೆ ಮಾಡಬಹುದು. ಇವು ಮಂಗಳಕರ ಖರ್ಚುಗಳಾಗಿದ್ದರೂ ನಿಮ್ಮ ಬಜೆಟ್ ಮಿತಿಗಳನ್ನು ಮೀರದಂತೆ ಮತ್ತು ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಸ್ನೇಹಿತರೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತ ಒಟ್ಟಾರೆಯಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಆ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ಹೇಳೋದಾದರೆ ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ. ನಿಮ್ಮ ಹೆಲ್ತಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಏಪ್ರಿಲ್ ದ್ವಿತೀಯಾರ್ಧದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸುವಂತಹ ಅಗತ್ಯವಿದೆ ವೃಷಭ ರಾಶಿಯವರಿಗೆ. ಏಕೆಂದರೆ ಸ್ನೇಹಿತರೆ, ಕೊನೆಯ ದಿನಗಳಲ್ಲಿ 12ನೇ ಮನೆಯಲ್ಲಿರುವಂತಹ ಸೂರ್ಯನು ಕಣ್ಣುಗಳಲ್ಲಿ ಉರಿ ಸ್ನೇಹಿತರೆ, ನಿದ್ರಾಹೀನತೆ ಅಂದರೆ ನಿದ್ರೆಯ ಸಮಸ್ಯೆ ನಿಮ್ಮನ್ನು ಕಾಡಬಹುದು ಅಥವಾ ದೇಹದ ಅತಿಯಾದ ಉಷ್ಣತೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಏಪ್ರಿಲ್ ದ್ವಿತೀಯಾರ್ಧದಲ್ಲಿ ನಿಮ್ಮ ರಾಶಿಯ ಅಧಿಪತಿ ಮತ್ತು 6ನೇ ಅಧಿಪತಿಯಾದಂತಹ ಶುಕ್ರನು ನಿಮ್ಮ ಜನ್ಮ ರಾಶಿಯನ್ನು ಪ್ರವೇಶಿಸುವುದು ಸಂಜೀವಿನಿಯಂತೆ ಕಾರ್ಯನಿರ್ವಹಿಸುತ್ತದೆ. ಹಳೆಯ ದೀರ್ಘಕಾಲದ ಕಾಯಿಲೆಗಳು ವಾಸಿಯಾಗುತ್ತವೆ. ನೀವು ನವೀಕೃತ ಶಕ್ತಿ ಮತ್ತು ದೈಹಿಕ ಕಾಂತಿಯನ್ನು ಅನುಭವಿಸಲಿದ್ದೀರಿ. 6ನೇ ಅಧಿಪತಿಯಾದಂತಹ ರೋಗಗಳ ಮತ್ತು ಶತ್ರುಗಳ ಕಾರಕ ಅಂತಲೇ ಹೇಳ್ಬೋದು 6ನೇ ಮನೆ ಸ್ನೇಹಿತರೆ. ಲಗ್ನದಲ್ಲಿ ಪ್ರಬಲವಾಗಿರುವುದರಿಂದ ನಿಮ್ಮ ರೋಗ ನಿರೋಧಕ ಶಕ್ತಿ ಗಗನಕ್ಕೇರುವುದು ಮಾತ್ರವಲ್ಲದೆ ನಿಮಗೆ ಹಾನಿ ಮಾಡಲು ಬಯಸಿದ ವಿರೋಧಿಗಳು ಸಹ ಸ್ನೇಹಿತರಾಗಬಹುದು. ಸ್ನೇಹಿತರೆ, ನಿಮ್ಮ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಯಾವುದೇ ಪ್ರಾಬ್ಲಮ್ ಎದುರಾಗಬಾರ್ದು ನಿಮ್ಮ ಆರೋಗ್ಯದಲ್ಲಿ ಅಂದರೆ ಇಂದಿನ ದಿನ ನಿಮ್ಮ ಹೆಲ್ತ್ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ. ಪ್ರತಿದಿನ ಯೋಗ, ಧ್ಯಾನ, ಮೆಡಿಟೇಷನ್ ಈ ರೀತಿ ಮಾಡುವುದರಿಂದನೂ ಕೂಡ ನಿಮ್ಮ ಆರೋಗ್ಯದಲ್ಲಿರುವಂತಹ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಆರೋಗ್ಯದ ಕಡೆ ಗಮನ ಕೊಡಿ ಸ್ನೇಹಿತರೆ. ಇನ್ನು ಮುಂದಿನದಾಗಿ ಹೇಳೋದಾದರೆ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗ ವ್ಯವಹಾರದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಲಾಭದ ಮನೆಯಲ್ಲಿ ಯೋಗಕಾರಕ ಶನಿಯೊಂದಿಗೆ 7ನೇ ವ್ಯಾಪಾರದ ಮನೆಯ ಅಧಿಪತಿಯಾದ ಮಂಗಳನು ಸಂಯೋಗವು ಉದ್ಯಮಿಗಳಿಗೆ ಸುವರ್ಣಾವಕಾಶವನ್ನು ಒದಗಿಸುತ್ತದೆ. ವಿಶೇಷವಾಗಿ ಉತ್ಪಾದನೆ, ರಿಯಲ್ ಎಸ್ಟೇಟ್ ಅಥವಾ ತಂತ್ರಜ್ಞಾನ ವಲಯಗಳಲ್ಲಿ ಇರುವವರಿಗೆ ಈ ಅವಧಿಯು ನಿಮಗೆ ಆರ್ಥಿಕ ಯಶಸ್ಸನ್ನು ಸುರಿಸುತ್ತದೆ. ನೀವು ಭಾರಿ ಆರ್ಡರ್ಗಳನ್ನು ಪಡೆದುಕೊಳ್ಳಬಹುದು ಅಥವಾ ಹೆಚ್ಚು ಲಾಭದಾಯಕವಾದ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಬಹುದು. ಏಪ್ರಿಲ್ ದ್ವಿತೀಯಾರ್ಧವು ನಿಮ್ಮ ರಾಶಿಯ ಅಧಿಪತಿ ಶುಕ್ರನು ನಿಮ್ಮ ರಾಶಿಯನ್ನು ಪ್ರವೇಶಿಸಿದಾಗ ನಿಮ್ಮ ಬ್ರ್ಯಾಂಡ್ ಅಂದರೆ ಇಮೇಜ್ ಅಗಾಧವಾದ ಉತ್ತೇಜನವನ್ನು ಪಡೆಯುತ್ತದೆ. ಕ್ಲೈಂಟ್ಗಳೊಂದಿಗಿನ ನಿಮ್ಮ ಸಂವಹನವು ಹೆಚ್ಚು ಕಾಂತೀಯ ಮತ್ತು ಮನವೊಲಿಸುವಂತಾಗುತ್ತದೆ. ಸ್ವತಂತ್ರದ ಉದ್ಯೋಗಿಗಳು ಅಥವಾ ಸೃಜನಶೀಲ ಕ್ರಿಯೇಟಿವ್ ಕ್ಷೇತ್ರಗಳಲ್ಲಿ ಇರುವವರು ಅದ್ಭುತ ಅವಕಾಶಗಳನ್ನು ಆಕರ್ಷಿಸುತ್ತಾರೆ ಅಂತಲೇ ಹೇಳಬಹುದು. ಆದಾಗ್ಯೂ 11ನೇ ಮನೆಯಲ್ಲಿನ ಮಂಗಳ ಶನಿ ಸಂಯೋಗದಿಂದಾಗಿ ವ್ಯಾಪಾರ ಪಾಲುದಾರರೊಂದಿಗೆ ಲಾಭದ ಹಂಚಿಕೆಗೆ ಸಂಬಂಧಿಸಿದಂತೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉದ್ಭವಿಸಬಹುದು ಸ್ನೇಹಿತರೆ. ಆದ್ದರಿಂದ ಸಂಪೂರ್ಣ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳುವುದು ಸೂಕ್ತವಾಗಿದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನಿಮ್ಮ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ನನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ, ನಿಮ್ಮ ಕೆಲಸದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ನಿಮ್ಮ 10ನೇ ಮನೆಯ ಅಧಿಪತಿ ವೃತ್ತಿಕಾರಕ ಶನಿಯು 11ನೇ ಮನೆ ಅಂದರೆ ಲಾಭದ ಮನೆಯಲ್ಲಿ ಸ್ಥಾನ ಪಡೆದಿರುವುದು ಉದ್ಯೋಗಸ್ಥ ವೃತ್ತಿಪರರಿಗೆ ಅತ್ಯಂತ ಮಂಗಳಕರವಾಗಿದೆ. ನಿಮ್ಮ ಕಠಿಣ ಪರಿಶ್ರಮಕ್ಕಾಗಿ ಮೇಲಧಿಕಾರಿಗಳಿಂದ ನೀವು ಅರ್ಹವಾದಂತಹ ಮನ್ನಣೆಯನ್ನು ಪಡೆಯುತ್ತೀರಿ.
ಏಪ್ರಿಲ್ ದ್ವಿತೀಯಾರ್ಧದಲ್ಲಿ ಮಂಗಳ ಸಹ 11ನೇ ಮನೆಗೆ ಚಲಿಸುವುದರೊಂದಿಗೆ ಸಹೋದ್ಯೋಗಿಗಳಲ್ಲಿ ನಿಮ್ಮ ನಾಯಕತ್ವ ಕೌಶಲ್ಯ ಮತ್ತು ಸ್ಪರ್ಧಾತ್ಮಕ ಮನೋಭಾವವು ವರ್ಧಿಸುತ್ತದೆ. ಬಡ್ತಿ ಅಥವಾ ಇನ್ಕ್ರಿಮೆಂಟ್ಗಾಗಿ ಕಾಯುತ್ತಿರುವವರು ಸಕಾರಾತ್ಮಕ ಸುದ್ದಿಗಳನ್ನು ಸ್ವೀಕರಿಸುತ್ತಾರೆ. ಆದಾಗ್ಯೂ ಏಪ್ರಿಲ್ ದ್ವಿತೀಯಾರ್ಧದಂದು ನಿಮ್ಮ 12ನೇ ಮನೆಯಲ್ಲಿ ಖರ್ಚು ಮತ್ತು ದೂರದ ಸ್ಥಳಗಳ ಮನೆ 4ನೇ ಅಧಿಪತಿ ಸೂರ್ಯನ ಉಚ್ಚ ಸ್ಥಿತಿಯು ನಿಮ್ಮ ಉದ್ಯೋಗದಲ್ಲಿ ಸಂಭವನೀಯ ವರ್ಗಾವಣೆ ಅಥವಾ ಸ್ಥಳಾಂತರವನ್ನು ಸೂಚಿಸುತ್ತದೆ. ಇದು ನೀವು ಬಯಸುವ ಸ್ಥಳಕ್ಕೆ ಆಗಿರಬಹುದು ಅಥವಾ ವಿದೇಶಿ ದೂರದ ಪ್ರಾಜೆಕ್ಟ್ನ ರೂಪದಲ್ಲಿ ಬರಬಹುದು. ನಿಮ್ಮ ಕಾರ್ಯಕ್ಷಮತೆಯು ಅತ್ಯುತ್ತಮವಾಗಿದ್ದರೂ ಕೂಡ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲಧಿಕಾರಿಗಳೊಂದಿಗೆ ಅನಗತ್ಯ ವಾದ ವಿವಾದಗಳನ್ನು ಕಟ್ಟುನಿಟ್ಟಾಗಿ ತಪ್ಪಿಸಬೇಕಾಗುತ್ತದೆ. ಯಾರೊಂದಿಗೂ ಕೂಡ ಸಣ್ಣ ಪುಟ್ಟ ವಾದ ವಿವಾದದಿಂದಲೇ ದೊಡ್ಡ ಜಗಳವಾಗಬಹುದು. ಸೊ ಹಾಗಾಗಿ ಯಾರೊಂದಿಗೂ ಕೂಡ ಅನಗತ್ಯ ವಾದ ವಿವಾದಗಳನ್ನು ಮಾಡಬೇಡಿ. ಮುಂದಿನ ದಿನಗಳಲ್ಲಿ ಸ್ನೇಹಿತರೆ ಅವರಿಂದಲೇ ಸಾಕಷ್ಟು ಪ್ರಾಬ್ಲಮ್ಗಳನ್ನ ನೀವೇ ನೋಡಬೇಕಾಗುತ್ತದೆ. ಇನ್ನು ಮುಂದಿನದಾಗಿ ಸ್ನೇಹಿತರೆ ನಿಮ್ಮ ಕುಟುಂಬದ ಬಗ್ಗೆ, ವೈಯಕ್ತಿಕ ಜೀವನದ ಬಗ್ಗೆ, ನಿಮ್ಮ ಪ್ರೇಮ ಜೀವನದ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ನಿಮ್ಮ ಕೌಟುಂಬಿಕ ಜೀವನವು ಸಾಕಷ್ಟು ಸಂತೋಷದಾಯಕವಾಗಿರುತ್ತದೆ. ನಿಮ್ಮ 2ನೇ ಮನೆಯಲ್ಲಿ ಮಿಥುನದಲ್ಲಿ ಗುರುವು ಸ್ಥಾನ ಪಡೆದಿರುವುದರಿಂದ ಕುಟುಂಬದ ಸದಸ್ಯರ ಕಡೆಗೆ ನಿಮ್ಮ ಮಾತು ಮತ್ತು ನಡವಳಿಕೆಯು ತುಂಬ ಮೃದು ಮತ್ತು ಪ್ರೀತಿಯಿಂದ ಕೂಡಿರುತ್ತದೆ. ಆದಾಗ್ಯೂ ಸೂರ್ಯನು ಮನೆ ಮತ್ತು ಕೌಟುಂಬಿಕ ವಿಷಯಗಳ ಕಾರಕ 12ನೇ ಮನೆಯಲ್ಲಿ ಉಚ್ಚನಾಗಿರುವುದರಿಂದ ನೀವು ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಅಥವಾ ಅವರ ನಿರ್ಧಾರಗಳನ್ನು ಗೌರವಿಸಬೇಕು. ಅವರು ಆಧ್ಯಾತ್ಮಿಕ ತೀರ್ಥಯಾತ್ರೆಗೆ ಕೈಗೊಳ್ಳುವ ಬಲವಾದ ಸಾಧ್ಯತೆ ಇದೆ. ನಿಮ್ಮ 7ನೇ ಅಧಿಪತಿಯಾದ ಮಂಗಳನು 11ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಜೀವನ ಸಂಗಾತಿಯ ಮೂಲಕ ನೀವು ಆರ್ಥಿಕ ಲಾಭಗಳನ್ನು ಪಡೆಯುತ್ತೀರಿ. ಏಪ್ರಿಲ್ ದ್ವಿತೀಯಾರ್ಧದಲ್ಲಿ ಶುಕ್ರನು ನಿಮ್ಮ ಲಗ್ನವನ್ನು ಪ್ರವೇಶಿಸುವುದು ನಿಮ್ಮ ಸಂಗಾತಿಯ ನಡುವಿನ ಪ್ರಣಯ ಮತ್ತು ಅನ್ಯೋನ್ಯತೆಯನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ. ನೀವಿಬ್ಬರು ಒಟ್ಟಿಗೆ ಐಷಾರಾಮಿ ಮತ್ತು ಗುಣಮಟ್ಟದ ಸಮಯವನ್ನು ಆನಂದಿಸಲಿದ್ದೀರಿ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ವೃಷಭ ರಾಶಿಯವರು ಕುಟುಂಬದಲ್ಲಿ, ವೈಯಕ್ತಿಕ ಜೀವನದಲ್ಲಿ, ಪ್ರೇಮ ಜೀವನದಲ್ಲಿ ಒಟ್ಟಾರೆಯಾಗಿ ಸ್ನೇಹಿತರೆ ನಿಮ್ಮ ಫ್ಯಾಮಿಲಿಯಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನದಾಗಿ ಹೇಳೋದಾದರೆ ಶಿಕ್ಷಣ, ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಅವರ ಎಜುಕೇಷನಲ್ಲಿ ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ ನಿಮ್ಮ 11ನೇ ಮನೆಯಲ್ಲಿ ಮೀನದಲ್ಲಿ 5ನೇ ಅಧಿಪತಿಯಾದ ಬುಧನ ಸಂಚಾರವು ವಿದ್ಯಾರ್ಥಿಗಳಿಗೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಗುಂಪು ಅಧ್ಯಯನಗಳ ಮೂಲಕ ಅಥವಾ ಸ್ನೇಹಿತರ ಸಹಾಯದಿಂದ ನೀವು ಸಂಕೀರ್ಣ ವಿಷಯಗಳನ್ನು ಸುಲಭವಾಗಿ ಗ್ರಹಿಸುವಿರಿ. ಇದಲ್ಲದೆ 12ನೇ ಮನೆಯಲ್ಲಿರುವ ಸೂರ್ಯನು ವಿದೇಶಿ ವಿಶ್ವವಿದ್ಯಾಲಯಗಳಿಗೆ ಪ್ರವೇಶವನ್ನು ಪಡೆಯಲು ಕಾಯುತ್ತಿರುವಂತಹ ಅಥವಾ ವೀಸಾ ಅನುಮೋದನೆಗಳನ್ನು ನಿರೀಕ್ಷಿಸುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇದು ನಂಬಲಾಗದಷ್ಟು ಅನುಕೂಲಕರ ಸಮಯವಾಗಿದೆ. ನಿಮ್ಮ ಅರ್ಜಿ ಪ್ರಕ್ರಿಯೆಗಳನ್ನು ಚುರುಕುಗೊಳಿಸಿ ಸ್ನೇಹಿತರೆ. ಖಂಡಿತವಾಗಿಯೂ ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ನೋಡಲಿದ್ದೀರಿ, ಉನ್ನತ ಫಲಿತಾಂಶವನ್ನು ಗಳಿಸಲಿದ್ದೀರಿ ಅಂತಲೇ ಹೇಳಬಹುದು. ಈ ತಿಂಗಳಲ್ಲಿ ಅನುಸರಿಸಬೇಕಾದ ಜ್ಯೋತಿಷ್ಯದ ಪರಿಹಾರಗಳನ್ನು ವೃಷಭ ರಾಶಿಯವರು ಅನುಸರಿಸಬೇಕಾಗುತ್ತದೆ. ಯಾವ ರೀತಿ ಇರಲಿದೆ ಪರಿಹಾರಗಳು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಆದಷ್ಟು ನನ್ನ ಚಾನಲ್ನಲ್ಲಿ ಬರುವಂತಹ ಪರಿಹಾರಗಳು ಸಣ್ಣ ಪುಟ್ಟ ಪರಿಹಾರಗಳಾಗಿರುತ್ತದೆ. ಈ ಸಣ್ಣ ಪುಟ್ಟ ಪರಿಹಾರದಿಂದಲೇ ದೊಡ್ಡ ಸಮಸ್ಯೆಗಳು ಕೂಡ ನಿವಾರಣೆಯಾಗಲಿದೆ. 12ನೇ ಮನೆಯಲ್ಲಿ ಸೂರ್ಯನಿಂದ ಉಂಟಾಗುವ ಉಷ್ಣ ಪ್ರೇರಿತ ಪರಿಣಾಮಗಳನ್ನು ತಗ್ಗಿಸಲು ಮತ್ತು ಲಾಭದ ಮನೆಯಲ್ಲಿ ಗ್ರಹಗಳ ಆಶೀರ್ವಾದವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಈ ಪರಿಹಾರಗಳನ್ನು ಅನುಸರಿಸಿ. ಮೊದಲನೇದಾಗಿ ಗುರುವಾರದಂದು ಗುರುರಾಯರನ್ನ ಪ್ರಾರ್ಥಿಸಿ ಗುರುಶೋತ್ರವನ್ನು ಹೇಳಿ ಸ್ನೇಹಿತರೆ. ಗುರುಶೋತ್ರವನ್ನು ಹೇಳುವುದಕ್ಕೆ ಬರಲಿಲ್ಲ ಅಂದರೆ ಕೇಳಿಸ್ಕೊಳ್ಳುವುದು ಉತ್ತಮ. ಗುರುವಾರದಂದು ಬಡವರಿಗೆ, ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ. ಗುರುವಾರದಂದು ಗುರುರಾಯರನ್ನು ಪೂಜಿಸುವುದು, ಗುರುರಾಯರ ಮಂತ್ರವನ್ನು ಹೇಳುವುದರಿಂದಲೂ ಕೂಡ ಸಾಕಷ್ಟು ಸಮಸ್ಯೆಗಳು ನಿವಾರಣೆಯಾಗಲಿದೆ ಸ್ನೇಹಿತರೆ. ಇನ್ನು ಎರಡನೇದಾಗಿ ಲಕ್ಷ್ಮೀ ದೇವಿಯ ಆರಾಧನೆ. ನಿಮ್ಮ ರಾಶಿಯ ಅಧಿಪತಿ ಶುಕ್ರನ ಬಲವನ್ನು ಮತ್ತಷ್ಟು ವರ್ಧಿಸಲು ಶುಕ್ರವಾರದಂದು ಮಹಾಲಕ್ಷ್ಮಿ ಅಷ್ಟಕಂ ಅಥವಾ ಶ್ರೀ ಸೂಕ್ತವನ್ನು ಪಠಿಸಿ. ಇದು ಸರ್ವತೋಮುಖ ಸಮೃದ್ಧಿ ಮತ್ತು ಅದೃಷ್ಟವನ್ನು ಆಕರ್ಷಿಸುತ್ತದೆ.
ಇನ್ನು ಸೂರ್ಯನ ಪರಿಹಾರಗಳು. ಸೂರ್ಯ ಪರಿಹಾರ ಅಂದರೆ 12ನೇ ಮನೆಯಲ್ಲಿರುವ ಉಚ್ಚ ಸೂರ್ಯನಿಂದ ಉಂಟಾಗುವ ಕಣ್ಣಿನ ತೊಂದರೆಗಳು ಅಥವಾ ಅನಗತ್ಯ ಹಠಮಾರಿತನವನ್ನು ಕಡಿಮೆ ಮಾಡಲು ಭಾನುವಾರದಂದು ಗೋಧಿಯನ್ನು ದಾನ ಮಾಡಿ ಅಥವಾ ಬೆಳಿಗ್ಗೆ ಸೂರ್ಯ ದೇವರಿಗೆ ಅಗ್ರವನ್ನು ನೀಡಿ ಸ್ನೇಹಿತರೆ, ಅಂದರೆ ನೀರನ್ನು ಅರ್ಪಿಸಿ ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಇನ್ನು ಹಸುಗಳಿಗೆ ಸೇವೆ. ವೃಷಭ ರಾಶಿಯವರು ಬುಧವಾರ ಅಥವಾ ಶುಕ್ರವಾರದಂದು ಹಸುಗಳಿಗೆ ಹಸಿರು ಹುಲ್ಲು ಅಥವಾ ಪಾಲಕ್ ಸೊಪ್ಪು ಸ್ನೇಹಿತರೆ, ಹಸಿರು ಮೊಳಕೆ ಕಟ್ಟಿರುವ ಕಾಳು, ಹಸಿ ಕಾಳು, ನೆನೆಸಿದ ಕಾಳು ಇದನ್ನು ತಿನ್ನಿಸ್ಬೇಕು ಸ್ನೇಹಿತರೆ, ಹಸಿರು ಕಾಳನ್ನು. ಈ ಸರಳ ಕ್ರಿಯೆಯು ನಿಮ್ಮ ವೃತ್ತಿ ಮತ್ತು ವ್ಯಾಪಾರದಲ್ಲಿನ ಅಡೆತಡೆಗಳನ್ನು ನಿವಾರಿಸುತ್ತದೆ. ಆದಷ್ಟು ಸಣ್ಣ ಪುಟ್ಟ ಪರಿಹಾರವನ್ನೇ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಶುಕ್ರವಾರದಂದು ಬಡವರಿಗೆ, ನಿರ್ಗತಿಕರಿಗೆ ತೊಗರಿ ಬೇಳೆಯನ್ನು ದಾನ ಮಾಡಿ, ಅನ್ನದಾನ ಮಾಡಿ, ಬಟ್ಟೆ ದಾನ ಮಾಡಿ, ಇನ್ನು ಹಣ ಸಹಾಯವನ್ನು ಮಾಡಿ ಸ್ನೇಹಿತರೆ. ಈ ಸಣ್ಣ ಪುಟ್ಟ ಸಹಾಯದಿಂದಲೂ ಕೂಡ ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ ಅಂತಲೇ ಹೇಳ್ಬೋದು. ತಪ್ಪದೇ ಈ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ವೃಷಭ ರಾಶಿಯವರಿಗೆ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಓಂ ಶುಕ್ರಾಯ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಶುಕ್ರ ಗ್ರಹದ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿರುವ ಕಷ್ಟಗಳು, ಸಮಸ್ಯೆಗಳು ನಿವಾರಣೆಯಾಗಲಿ. ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಶಿವನ ಅನುಗ್ರಹ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ, ಶನಿ ಬಲ ಗುರುಬಲ ಎರಡೂ ಕೂಡ ಸಿಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸ್ನೇಹಿತರಲ್ಲಿ, ನಿಮ್ಮ ಹಿತೈಷಿಗಳು ಯಾರಾದರೂ ಇದ್ದರೆ ದಯವಿಟ್ಟು ಅವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಓಕೆ, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.